ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಜಿಲ್ಲಾ ಪಂಚಾಯತ್ನವರು ಯಾವ ಹುದ್ದೆಗೆ ಅರ್ಜಿಯನ್ನ ಕರೆದಿರ್ತಾರೆ, ಎಜುಕೇಷನ್ ಕ್ವಾಲಿಫಿಕೇಶನ್ ಏನ್ ಮಾಡಿರಬೇಕು, ವಯೋಮಿತಿ ಎಷ್ಟಿರಬೇಕು, ಹೇಗೆ ಅಪ್ಲಿಕೇಶನ್ನ ಹಾಕೋಬೇಕು, ಕೊನೆಯ ದಿನಾಂಕ ಏನಿರುತ್ತೆ, ಎಷ್ಟರೊಳಗಡೆ ಹಾಕೋಬೇಕು, ಇದೆಲ್ಲದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಹಲವಾರು ಜನ ವಿಡಿಯೋನ ನೋಡ್ತೀರಾ, ಆದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿರಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದಕ್ಕೇನು ಕಾಸ್ಟ್ ಇರಲ್ಲ, ಫ್ರೀನೇ ಇರುತ್ತೆ. ಮತ್ತೆ ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ಆ ಅಪ್ಲಿಕೇಶನ್ಗಳನ್ನ ಆದಷ್ಟು ಬೇಗ ಹಾಕೋಬಹುದು. ವಿಡಿಯೋನ ಶುರು ಮಾಡೋಣ. ಜಿಲ್ಲಾ ಪಂಚಾಯತ್ನವರು ಮಲ್ಟಿ ಟಾಸ್ಕಿಂಗ್ ಅಫಿಷಿಯಲ್ಸ್ ಹುದ್ದೆಗಳಿಗೆ ಅರ್ಜಿನ ಕರೆದಿರ್ತಾರೆ. ಸ್ಯಾಲ್ರಿನ ನೋಡೋದಾದ್ರೆ 25,000ದಿಂದ 30,000 ರೂಪಾಯಿ ಪರ್ ಮಂತ್ ಇರುತ್ತೆ. ವಯೋಮಿತಿ ಎಷ್ಟಿರಬೇಕು ಅಂತ ಹೇಳಿದ್ರೆ, ಮಿನಿಮಮ್ ಏಜ್ ಲಿಮಿಟ್ 18 ವರ್ಷ, 18 ಮೇಲ್ಪಟ್ಟಿರಬೇಕು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 45 ವರ್ಷ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಅಂದರೆ 45 ವರ್ಷದವರು ಹಾಕೋಬಹುದು, ಅದಕ್ಕಿಂತ ಒಳಗಿರೋರು ಹಾಕೋಬಹುದು. 18ರಿಂದ 45 ಇದು ವಯೋಮಿತಿ ಆಗಿರುತ್ತೆ. ಅಪ್ಲಿಕೇಶನ್ನ ನೀವು ಹೇಗೆ ಹಾಕಬೇಕು ಅಂತ ಹೇಳಿದ್ರೆ, ನೀವು ಅಪ್ಲಿಕೇಶನ್ ಫಾರಮ್ ಸಿಗುತ್ತೆ. ಅಫಿಷಿಯಲ್ ನೋಟಿಫಿಕೇಶನ್ನ ಓದ್ಕೊಂಡ ನಂತರ ಅಪ್ಲಿಕೇಶನ್ ಫಾರಮ್ನ ಫಿಲಪ್ ಮಾಡಿ. ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿಂದ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಚಾನಲಿಂದ. ಓಕೆನಾ? ಅದಾದ ನಂತರ ಅಪ್ಲಿಕೇಶನ್ ಫಾರಮ್ನ ಫಿಲಪ್ ಮಾಡಿ ನೀವು ಎಲ್ಲಿಗೆ ಕಳಿಸ್ಬೇಕು ಅಂತ ಹೇಳಿದ್ರೆ, ಮೇಲ್ ಮಾಡಬೇಕಾಗತ್ತೆ. ಇಮೇಲ್ ಯಾವ ಐ ಡಿಗೆ ಅಂದರೆ skillmnglr@gmail.com ಇಲ್ಲಿಗೆ 30 ಡಿಸೆಂಬರ್ 2024 ಒಳಗಡೆ ಕಳಿಸ್ಬೇಕಾಗತ್ತೆ. ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಅಟ್ಯಾಚ್ ಮಾಡಿ ಕಳಿಸಿ. ಓಕೆನಾ? ಅದು ನಿಮಗೆ ಫಾರ್ಮ್ಯಾಟ್ ಕೂಡ ತೋರಿಸ್ತೀನಿ ನಾನು ಹೇಗಿರುತ್ತೆ ಅಂತ ಹೇಳಿ. ಹೊಸದಾಗಿ ವಾಟ್ಸಪ್ ಚಾನಲ್ ಕೂಡ ಓಪನ್ ಮಾಡಿದ್ದೀವಿ. ಅದರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ವಾಟ್ಸಪ್ ಚಾನಲಿಂದ ವಿಡಿಯೋಸ್ಗಳನ್ನ ನೋಡಬಹುದು. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಬಹುದು. ಅಫಿಷಿಯಲ್ ನೋಟಿಫಿಕೇಶನ್ ಹೇಳಿದೆ. ನೋಟಿಫಿಕೇಶನ್ ರಿಲೀಸ್ ಆಗಿದ್ದ ದಿನಾಂಕ 13 ಡಿಸೆಂಬರ್ 2024. ಕೊನೆಯ ದಿನಾಂಕ ಮುಂಚೆನೇ ಹೇಳಿದ ಹಾಗೆ 30 ಡಿಸೆಂಬರ್ 2024. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ zptk.karnataka.gov.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ನೆಕ್ಸ್ಟ್, ಇಲ್ಲಿ ವಯೋಮಿತಿ ಎಲ್ಲ ನೋಡಿದ್ವಿ, ಆದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿರಲಿಲ್ಲ. ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮಲ್ಟಿ ಟಾಸ್ಕಿಂಗ್ ಅಫಿಷಿಯಲ್ಸ್ ಹುದ್ದೆ ಒಂದು ಹುದ್ದೆ ಖಾಲಿ ಇರುತ್ತೆ. ಇಲ್ಲಿ 25ರಿಂದ 30 ಅಂತ ಹೇಳಿದ್ನಲ್ಲ, ಇಲ್ಲಿ ಹೇಗೆ ಅಂತ ಹೇಳಿ ಬ್ರೇಕ್ ಡೌನ್ ಮಾಡಿದ್ದಾರೆ. ಫಾರ್ ಫಸ್ಟ್ 3 months ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಪೇಡ್ 25,000 ಪರ್ ಮಂತ್. ಅಂದರೆ ಮೊದಲ 3 ತಿಂಗಳು ನಿಮಗೆ 25,000 ರೂಪಾಯಿ ಕೊಡ್ತಾರೆ. ಅದಾದ ನಂತರ 3 ತಿಂಗಳ ನಂತರ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ 5,000 ರೂಪಾಯಿನ ಎನ್ಕರೇಜ್ ಮಾಡ್ತಾರೆ. ಓಕೆನಾ? ಅಂದರೆ ಟೋಟಲ್ 30,000 ರೂಪಾಯಿ ಆಗುತ್ತೆ 3 ತಿಂಗಳ ನಂತರ. ಇದು PF ESI ಎಲ್ಲ ಡಿಡಕ್ಟ್ ಆಗಿ ಬರುತ್ತೆ. ಅದು ಡಿಡಕ್ಷನ್ ಸೇರಿದೆ ಅಂತ ಹೇಳಿದ್ದಾರೆ. ಪೇ ಸಬ್ಜೆಕ್ಟ್ ಟು ಡಿಡಕ್ಷನ್ ಆಫ್ PF ESI PT ETC. ಓಕೆನಾ? ಎಕ್ಸೆಟ್ರಾ. ಎಜುಕೇಷನ್ ಕ್ವಾಲಿಫಿಕೇಶನ್ ಇಲ್ಲಿ ತೋರಿಸಿದ್ದಾರೆ. ನೀವು ಗ್ರಾಜ್ಯುಯೇಟ್ ಆಗಿರಬೇಕಾಗತ್ತೆ, ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಮತ್ತೆ ನಿಮಗೆ 3 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಕಂಪ್ಯೂಟರ್ ನಾಲೆಡ್ಜು, ಇದು ಕಂಪ್ಯೂಟರ್ ನಾಲೆಡ್ಜು ಎಜುಕೇಷನ್ ಕ್ವಾಲಿಫಿಕೇಷನಲ್ಲೇ ಬರುತ್ತೆ. ಕಂಪ್ಯೂಟರ್ ನಾಲೆಡ್ಜು ಬೋತ್ ಇನ್ ಇಂಗ್ಲೀಷು ಕನ್ನಡ ಎರಡು ಇರಬೇಕು. ಮತ್ತು MS ವರ್ಡ್ ಬರಬೇಕು ನಿಮಗೆ, MS ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್, ಇದೆಲ್ಲದು ಅಗತ್ಯ ಇದ್ದೇ ಇರುತ್ತೆ. ಅದಾದ ನಂತರ ನಿಮಗೆ 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್, ನಿಮಗೆ ಫ್ಲೂಯೆನ್ಸಿ ಇರಬೇಕು, ಸರಾಗವಾಗಿ ಮಾತಾಡೋಕ್ಕೆ ಬರಬೇಕಾಗತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ. ಅದು ಮ್ಯಾಂಡೇಟರಿ ಆಗಿರುತ್ತೆ, ಕಡ್ಡಾಯವಾಗಿ ಅದು ಇರಲೇಬೇಕಾಗುತ್ತೆ. ನೆಕ್ಸ್ಟ್, ಕಾಂಪಿಟೆನ್ಸಿ. ದ ಪರ್ಸನ್ ಶುಡ್ ಬಿ ಪ್ರೊಫಿಷಿಯಂಟ್ ವಿತ್ MS ಆಫೀಸ್, ಇಮೇಲ್, ವೆಬ್ಸೈಟ್ ಆ್ಯಂಡ್ PPT. Typing skill in Kannada and English is must, and those have experience in working with government institution will be given preference. ಅಂದರೆ ನಿಮಗೆ ಮುಂಚೆನೇ ಹೇಳಿದ್ನಲ್ಲ, MS ಆಫೀಸು, ಇಮೇಲು, ವೆಬ್ಸೈಟು ಮತ್ತು PPT ಪ್ರೆಸೆಂಟೇಷನ್ಸ್ ಮಾಡೋ ಸ್ಕಿಲ್ ಇರಬೇಕು. ಮತ್ತು ಟೈಪಿಂಗ್ ಸ್ಕಿಲ್ ಇರಬೇಕು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಓಕೆನಾ? ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಇದ್ದರೆ ಅಂಥವರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಇಲ್ಲಿ ಟೆನ್ಯೂರ್ ಕೊಟ್ಟಿದ್ದಾರೆ. ಇದು ಕಾಂಟ್ರಾಕ್ಟ್ ಬೇಸಿಸ್ ಆಗಿರುತ್ತೆ, 11 ದಿನಗಳ ಕಾಲ.
ಅದನ್ನು ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ಓಕೆ ನೋಡಿ, ಫಾರ್ ಕಂಟಿನ್ಯೂಷನ್ ವಿಲ್ ಬಿ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಆಫ್ ದ ಕ್ಯಾಂಡಿಡೇಟ್. ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಅದನ್ನು ಕಂಟಿನ್ಯೂ ಮಾಡ್ತಾರೆ. 11 ತಿಂಗಳ ಕಾಲ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ತಾರೆ. ಓಕೆನಾ. ವಯೋಮಿತಿ ಮುಂಚೆನೇ ಹೇಳಿದಾಗ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 45 ವರ್ಷ ಇರುತ್ತೆ. ನಿಮಗೇನಾದರೂ ಡೌಟ್ಸ್ ಅಥವಾ ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಅವರು ಇಲ್ಲಿ ನಂಬರ್ನ ಕೊಟ್ಟಿದ್ದಾರೆ. ಇದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕಾಲ್ ಮಾಡಿ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬಹುದು. ಸೆಲೆಕ್ಷನ್ ಪ್ರೋಸೆಸ್ ವಿಲ್ ಬಿ ಬೇಸ್ಡ್ ಆನ್ ಪರ್ಸೆಂಟೇಜ್ ಆ್ಯಂಡ್ ಇಂಟರ್ವ್ಯೂ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿರೋ ಪರ್ಸೆಂಟೇಜ್ ಇರುತ್ತಲ್ಲ, ನಿಮ್ಮ ಮಾರ್ಕ್ಸ್, ಅದನ್ನು ನೋಡಿ ಮತ್ತು ಸಂದರ್ಶನ ಇರುತ್ತಲ್ಲ, ಅದೆರಡರ ಮೇಲೆ ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ. ಶಾರ್ಟ್ಲಿಂಗ್ will be made on the percentage marks in qualification and experience. 1:5 candidates will be informed for the interview. ನಿಮ್ಮ ಪರ್ಸೆಂಟೇಜ್ ಪ್ರಕಾರ ಅದನ್ನು ಸೆಲೆಕ್ಷನ್ ಮಾಡಿ ನಿಮ್ಮನ್ನು ಇಂಟರ್ವ್ಯೂ ಕರೀತಾರೆ. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಶುಡ್ ಬಿ ರೆಡಿ ಟು ವರ್ಕ್ ಇನ್ ದಕ್ಷಿಣ ಕನ್ನಡ ಡಿಸ್ಟಿಕ್. ಇದು ಉದ್ಯೋಗ ಸ್ಥಳ ಇರೋದು ದಕ್ಷಿಣ ಕನ್ನಡ, ಹಾಗಾಗಿ ಅವರು ಮೆನ್ಷನ್ ಮಾಡಿದ್ದಾರೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸು ದಕ್ಷಿಣ ಕನ್ನಡದಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕಾಗತ್ತೆ, ಅಂಥವ್ರು ಮಾತ್ರ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಇದಿಷ್ಟು ಈ ಜಾಬ್ನ ವಿವರ. ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಇನ್ನೂ ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮಗೆ ಅಪ್ಲಿಕೇಶನ್ ಹೇಗಿರುತ್ತೆ ಅಂತ ಒಂದು ಫಾರ್ಮ್ಯಾಟ್ನ ತೋರಿಸ್ತೀನಿ. ಇಂಗ್ಲೀಷ್, ಕನ್ನಡ ಮತ್ತು ಎರಡರಲ್ಲೂ ಇದೆ. ಇಲ್ಲಿ ನೋಡಿ, ಮಲ್ಟಿ ಟಾಸ್ಕಿಂಗ್ ಹುದ್ದೆ ಅರ್ಜಿ ನಮೂನೆ ಇದು. ಓಕೆನಾ. ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ನ ಫೋಟೋ, ಇಲ್ಲಿ ಹೆಸರು, ಇದು ಕನ್ನಡದ ಫಾರ್ಮ್ಯಾಟ್ ಆಗಿರುತ್ತೆ, ಇದು ಇಂಗ್ಲೀಷ್ನ ಫಾರ್ಮ್ಯಾಟ್ ಆಗಿರುತ್ತೆ. ಇದಿಷ್ಟನ್ನು ಫಿಲ್ ಮಾಡಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ. ಓಕೆನಾ. ಅಲ್ಲಿಂದ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದಿಷ್ಟನ್ನು.